ರಾಜ್ ನ್ಯೂಸ್ಗೆ ಸ್ವಾಗತ. ಇದೀಗ ಹೆಡ್ಲೈನ್ಸ್. ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಶಾಸಕ ಭೀಮಣ್ಣ ನಾಯ್ಕರ ಹುಟ್ಟುಹಬ್ಬವನ್ನು ಆಚರಿಸಿದ ಸಿದ್ದಾಪುರದ ಕಾಂಗ್ರೆಸ್ ಕಾರ್ಯಕರ್ತರು. ಪೊಲೀಸ್ ಅಂದರ್ ಆದ ಬೈಕ್ ಕದ್ದ ಆರೋಪಿ ಪ್ರಕಾಶ್ ಸಿದ್ದಿ. ಕಲಿಸಿದ ಗುರುವಿನ ಕೈಯಿಂದ ಕೆನ್ನೆಗೆ ಹೊಡೆಸಿಕೊಂಡು ಹಳೆಯದನ್ನು ನೆನಪು ಮಾಡಿಕೊಂಡ ಹಳೆ ವಿದ್ಯಾರ್ಥಿ ಮಾಜಿ ಸೈನಿಕ. ನ್ಯಾಯಮೂರ್ತಿ ಎಜೆ ಸದಾಶಿವ ವರದಿ ಯಥಾವತ್ತಾಗಿ ಜಾರಿ ಮಾಡಬೇಕೆಂದು ಆಗ್ರಹಿಸಿ ದಲಿತ ಪರ ಸಂಘಟನೆಯಿಂದ ಹಳಿಯಾಳದಲ್ಲಿ ಪ್ರತಿಭಟನೆ. ಶಿರಸಿಯಲ್ಲಿ ನಡೆದ ರಾಷ್ಟ್ರೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥಗೊಂಡ 1072 ಪ್ರಕರಣ. ತವರೂರಿನಲ್ಲಿ ಸರಳವಾಗಿ ಹುಟ್ಟುಹಬ್ಬ ಆಚರಿಸಿಕೊಂಡ ಶಾಸಕ ಭೀಮಣ್ಣ ನಾಯ್ಕ್. ಸರ್ಕಾರ ಎಡಪಂಥಿ ಸಾಹಿತಿಗಳಿಗೆ ಹೆಚ್ಚಿನ ಆದ್ಯತೆ ನೀಡುತ್ತಿದೆ. ಕದಂಬ ಕನ್ನಡ ಜಿಲ್ಲೆ ಸಮಿತಿ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ. ಶಾಸಕ ಭೀಮಣ್ಣ ನಾಯ್ಕ ಅವರ ಹುಟ್ಟುಹಬ್ಬವನ್ನು ಸಿದ್ದಾಪುರ ಕಾಂಗ್ರೆಸ್ ಕಾರ್ಯಕರ್ತರು ಸರ್ಕಾರಿ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ನಾಯ್ಕ್, ಪಕ್ಷದ ಮುಖಂಡರುಗಳಾದ ಬಿಆರ್ ನಾಯ್ಕ್, ಹೆಗ್ಗಾರಕೈ, ನಾಸಿರ್ ಖಾನ್, ಸಿಆರ್ ನಾಯ್ಕ್, ಇಂದಿರಾ ನಾಯ್ಕ್, ಸೀಮಾ ಹೆಗಡೆ, ಅಣ್ಣಪ್ಪ ಶಿರಳಗಿ, ಕೆಟಿ ಹೊನ್ನೆಗುಂಡಿ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಭೀಮಣ್ಣ ನಾಯ್ಕರವರ ಹುಟ್ಟುಹಬ್ಬದ ಪ್ರಯುಕ್ತ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಮತ್ತು ಶಾಸಕರಿಗೆ ಹೆಚ್ಚಿನ ಸ್ಥಾನಮಾನಗಳು ಸಿಗಬೇಕು ಮತ್ತು ಈ ಕ್ಷೇತ್ರದ ಅಭಿವೃದ್ಧಿ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ಆ ಭಗವಂತನಲ್ಲಿ ಅವರಿಗೆ ನೂರಾರು ಕಾಲ ಚೆನ್ನಾಗಿತ್ತು, ಆಯುಸ್ಸು, ಆರೋಗ್ಯವನ್ನು ಕೊಡಲಿ ಅಂಥೇಳಿ ನಾವು ರೋಗಿಗಳಿಗೆ ಹಣ್ಣು ಮತ್ತು ಬ್ರೆಡ್ಡನ್ನು ವಿತರಣೆ ಮಾಡುವ ಮೂಲಕ ಶುಭವನ್ನು ಕೋರಿದ್ದೇವೆ. ಹಾಗೆ ಅಧಿಕಾರ ಇದ್ದಾಗಲೂ ಕಾಂಗ್ರೆಸ್ಸಿನ 13 ವರ್ಷ ಜಿಲ್ಲಾ ಅಧ್ಯಕ್ಷರಾಗಿ ಈ ಕ್ಷೇತ್ರದಲ್ಲಿ ಬಡವರ ಪರವಾಗಿ ಮತ್ತು ಎಲ್ಲ ಕ್ಷೇತ್ರದಲ್ಲೂ ಅವರದೇ ಆದಂಥ ಹೆಸರನ್ನು ಮಾಡಿ ಈ ಒಂದು ಕಳೆದ 2023ರ ಚುನಾವಣೆಯಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಈ ಕ್ಷೇತ್ರದ MLA ಆಗಿದ್ದಾರೆ ಮತ್ತು ಹೆಚ್ಚಿನ ಅಭಿವೃದ್ಧಿಯನ್ನು ಮಾಡುವಂಥ ಶಕ್ತಿಯನ್ನು ಆ ಭಗವಂತ ಅವರಿಗೆ ನೀಡಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೆ ನಮ್ಮೆಲ್ಲರ ಪರವಾಗಿ ಇಲ್ಲಿ ಸೇರಿರುವಂಥ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಬೈಕ್ ಕಳ್ಳತನ ಮಾಡಿದ ಆರೋಪಿಯನ್ನು ಬಂಧಿಸಿ ಆತನಿಂದ ಅರಣ್ಯದಲ್ಲಿ ಬಚ್ಚಿಟ್ಟಿದ್ದ ಬೈಕ್ ವಶಪಡಿಸಿಕೊಳ್ಳುವಲ್ಲಿ ಯಲ್ಲಾಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಯಲ್ಲಾಪುರ ತಾಲೂಕಿನ ಜಡಗಿನಕೊಪ್ಪ ನಿವಾಸಿ ಪ್ರಕಾಶ್ ಕೃಷ್ಣ ಸಿದ್ದಿ ಬಂಧಿತ ಆರೋಪಿಯಾಗಿದ್ದಾನೆ. ಡೈನಾಮಿಕ್ ಎಸ್ಪಿ ಎಂ ನಾರಾಯಣ್ ಅವರ ಸಮರ್ಥವಾದ ಮಾರ್ಗದರ್ಶನ, ಡಿವೈಎಸ್ಪಿ ಗಣೇಶ್ ಕೆಎಲ್ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಸಿಪಿಐ ರಮೇಶ್ ಖಾನಾಪುರ, ಪಿಎಸ್ಐ ಶೇರ್ಜಿ ಚೌಹಾಣ್ ಹಾಗೂ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಇದು 1989ರ ತೆಲಂಗ ಸಹ್ಯಾದ್ರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳ ಸ್ನೇಹ ಸಮ್ಮೇಳನದ ಕಾರ್ಯಕ್ರಮ. ಆಗ ಅಲ್ಲಿಗೆ ಬಂದಂತಹ ವಿದ್ಯಾರ್ಥಿಗಳು ತಮ್ಮ ಪರಿಚಯವನ್ನು ಹೇಳಿದ ನಂತರ ಅಲ್ಲಿಗೆ ಬಂದಂತಹ ಒಬ್ಬ ವಿದ್ಯಾರ್ಥಿ ಆಗಿನ ಕಾಲದಲ್ಲಿ ಗುರುಗಳಿಂದ ತಿಂದಂತಹ ಪೆಟ್ಟನ್ನು ನೆನಪಿಸಿ ಇಂದು ಅದೇ ಗುರುಗಳು ಪೆಟ್ಟು ಕೊಡಬೇಕು ಎಂದು ಮಾಡಿ ಗುರುಗಳಿಂದ ಪೆಟ್ಟು ತಿಂದ ಅದ್ಭುತ ಛಾಯಾಚಿತ್ರ. ಇದನ್ನೇ ನೆನಪಿಸಿ ಮಾತನಾಡಿದ ಅವರು ಆ ಗುರುಗಳು ನೀಡಿದ ಪೆಟ್ಟು ಆಶೀರ್ವಾದವಾಯಿತು ಎಂದು ಹೇಳುವುದನ್ನು ಮಾತ್ರ ಮರೆಯಲಿಲ್ಲ. ನಗರದಲ್ಲಿ ಇಂದು ಪರಿಶಿಷ್ಟ ಜಾತಿಗಳು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ನ್ಯಾಯಮೂರ್ತಿ ಎಜೆ ಸದಾಶಿವ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿ ವಿವಿಧ ದಲಿತ ಪರ ಸಂಘಟನೆಗಳಿಂದ ತಮಟೆ ಬಾರಿಸುವ ಮೂಲಕ ಪ್ರತಿಭಟನೆ ನಡೆಸಲಾಯಿತು. ನಗರದ ಯಲ್ಲಾಪುರ ನಾಕದ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಎರಕದ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಪ್ರತಿಭಟನಾ ಮೆರವಣಿಗೆಯ ಮುಖ್ಯ ರಸ್ತೆ ಮೇನ್ ಮಾರ್ಕೆಟ್ ರೋಡ್ ಮಾರ್ಗವಾಗಿ ಸ್ಥಳೀಯ ಶಾಸಕರಾದ ಆರ್.ವಿ. ದೇಶಪಾಂಡೆ ಅವರ ನಿವಾಸದ ಮುಂಭಾಗದಲ್ಲಿ ತಮಟೆ ಬಾರಿಸುವುದರ ಮೂಲಕ ಪ್ರತಿಭಟಿಸಿ ನಂತರ ತಹಶೀಲ್ದಾರ್ ಮುಖೇನ ಮುಖ್ಯಮಂತ್ರಿಗಳಿಗೆ ಮನವಿ ರವಾನಿಸಲಾಯಿತು. ಶೋಷಿತ ಜಾತಿಗೆ ಈ ಮೀಸಲಾತಿಯ ಲಾಭ ಸಿಗಬೇಕೆನ್ನುವ ಉದ್ದೇಶದಿಂದ ಈ ಮೀಸಲಾತಿ ಹೋರಾಟ ನಡೆಯುತ್ತಾ ಬಂದಿರುತ್ತದೆ. ಈ ಹೋರಾಟದಲ್ಲಿ ಸಾಕಷ್ಟು ಸಾವು ನೋವುಗಳು, ಪೊಲೀಸ್ ಲಾಠಿ ಚಾರ್ಜ್, ಅಲ್ಲದೆ ಪೊಲೀಸ್ ಠಾಣೆಯಲ್ಲಿ ದೂರುಗಳು ದಾಖಲಾಗಿದ್ದು ಇರುತ್ತವೆ.
ಈ ಹೋರಾಟದ ಫಲವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಕಳೆದ ಆಗಸ್ಟ್ 1ನೇ ತಾರೀಕಿನಂದು 7 ಸದಸ್ಯರ ಪೀಠ ದೇಶದಲ್ಲಿ ಇರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಒಳ ಮೀಸಲಾತಿಯನ್ನು ಜಾರಿಗೊಳಿಸಲು ಆಯಾ ರಾಜ್ಯ ಸರ್ಕಾರಕ್ಕೆ ಅನುಷ್ಠಾನಗೊಳಿಸಲು ಅಧಿಕಾರ ನೀಡಿ ಆದೇಶ ಹೊರಡಿಸಿದೆ. ಈ ಆದೇಶವು ಐತಿಹಾಸಿಕವಾದಂಥ ಆದೇಶವಾಗಿದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಸಂವಿಧಾನದ ಆಶೆಯಂತೆ ಸರ್ವರಿಗೂ ಸಮಪಾಲು ಅಂತ ದಲಿತರ ಮೀಸಲಾತಿ ವರ್ಗೀಕರಣ ಹೋರಾಟಕ್ಕೆ ಜಯ ಸಂದಿದೆ. ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿರುವಂಥ 101 ಜಾತಿಗಳ ಮೀಸಲಾತಿ ವರ್ಗೀಕರಣ ಹೋರಾಟದ ದೃಷ್ಟಿಯಿಂದ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶವು ದಲಿತರ ಹಕ್ಕಿಗೆ ರಕ್ಷಣೆ ನೀಡಿದಂತಾಗಿದೆ. ಈ ಆದೇಶ ಬಂದು 24 ಗಂಟೆ ಒಳಗೆ ಮೀಸಲಾತಿ ಅನುಷ್ಠಾನ ಮಾಡುತ್ತೇವೆಂದು ಹೇಳಿದ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು 4 ತಿಂಗಳ ಕಳೆದರೂ ಕರ್ನಾಟಕ ಗಣರಾಜ್ಯ ಸರ್ಕಾರವು ಇನ್ನೂ ಯಾವುದೇ ನಿರ್ದಿಷ್ಟ ನಿರ್ಧಾರ ಕೈಗೊಳ್ಳದೆ ಸರ್ಕಾರವು ಮಾನ್ಯ ನಾಗಮೋಹನ್ ದಾಸ್ ಅನ್ನುವ ನಿವೃತ್ತ ನ್ಯಾಯಾಧೀಶರ ಏಕಸದಸ್ಯ ಆಯೋಗ ರಚನೆ ಮಾಡಿ ಈ ಆಯೋಗಕ್ಕೆ ಯಾವುದೇ ಕಚೇರಿ ಆಗಲಿ ಆರ್ಥಿಕ ವ್ಯವಸ್ಥೆ ಆಗಲಿ ಇನ್ನಾವುದೇ ಅನುಕೂಲ ಕಲ್ಪಿಸದೆ ಈ ಆಯೋಗದ ವರದಿಗಾಗಿ ಕಾಯುತ್ತಾ ಕಾಲಹರಣ ಮಾಡುತ್ತಿದೆ. ಸರ್ಕಾರದಲ್ಲಿ ಆಗಲೇ ಆಯಾ ಜನಸಂಖ್ಯೆಯ ಸಂಖ್ಯೆಗಳು ಇದ್ದು ಆಯಾ ಜಾತಿಗಳ ಜನಸಂಖ್ಯೆಯ ಸಂಖ್ಯೆಗಳು ಇದ್ದು ಇದರ ಬಗ್ಗೆ ವಿಳಂಬ ಧೋರಣೆ ತಾಳದೆ ತ್ವರಿತವಾಗಿ ಪರಿಶಿಷ್ಟ ಜಾತಿ ಮೀಸಲಾತಿ ವರ್ಗೀಕರಣ ಅನುಷ್ಠಾನ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಪೂರ್ವಕ ಮನವಿಯನ್ನು ಸಲ್ಲಿಸುತ್ತಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಸಿರ್ಸಿ ತಾಲೂಕಾ ಕಾನೂನು ಸೇವಾ ಸಮಿತಿಯಿಂದ ನಡೆದ ರಾಷ್ಟ್ರೀಯ ಲೋಕ್ ಅದಾಲತ್ನಲ್ಲಿ ಚೆಕ್ ಬೌನ್ಸ್ ಪ್ರಕರಣ, ಎಂಇಸಿ ಪ್ರಕರಣ, ಮೂಲದಾವ ಪ್ರಕರಣ, ಅಮಲು ಜಾರಿ ಪ್ರಕರಣ, ಕ್ರಿಮಿನಲ್, ಪೊಲೀಸ್ ಹಾಗೂ ಜನನ ಮರಣ ಪ್ರಕರಣ ಸೇರಿದಂತೆ ವಿವಿಧ ಪ್ರಕರಣಗಳನ್ನು ಸೇರಿ ಕೈಗೆತ್ತಿಕೊಳ್ಳಲಾಗಿದ್ದ 2477 ಪ್ರಕರಣಗಳಲ್ಲಿ 1072 ಪ್ರಕರಣಗಳನ್ನು ಇತ್ಯರ್ಥಪಡಿಸಲಾಗಿದೆ. ಲೋಕ್ ಅದಾಲತ್ನಲ್ಲಿ ನ್ಯಾಯಾಧೀಶರುಗಳಾದ ಕಿರಣ್ ಕಿಣಿ, ಶಾರದಾ ದೇವಿ ಸಿ ಹಟ್ಟಿ, ಅಭಿಷೇಕ್ ರಾಮಚಂದ್ರ ಜೋಶಿ, ಶ್ರುತಿ ವಿ ಭಾಗವಹಿಸಿದ್ದರು. ಕೃಷಿ ಮತ್ತು ಜನಸೇವೆಯನ್ನು ಜೀವನದ ಅವಿಭಾಜ್ಯ ಅಂಗವಾಗಿಸಿಕೊಂಡಿರುವ ಶಾಸಕ ಭೀಮಣ್ಣ ಟೇನಾಯ್ಕ ಇವರು ತಮ್ಮ ಹುಟ್ಟುಹಬ್ಬವನ್ನು ತವರೂರಾದ ಸಿರಿಸಿ ತಾಲೂಕಿನ ಮಳಲ್ಗಾಂವ್ನಲ್ಲಿ ಆ ಗ್ರಾಮದ ಗ್ರಾಮಸ್ಥರು ಮತ್ತು ಚಿಕ್ಕ ಮಕ್ಕಳೊಂದಿಗೆ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು. ಮೊದಲಿಗೆ ತವರೂರಿನ ದೇವಿ ಶ್ರೀ ಮಾರಿಕಾಂಬಾ ದೇವಿಗೆ ಪೂಜೆ ಸಲ್ಲಿಸಿದ ಬಳಿಕ ಮಳಲ್ಗಾಂವ್ ಗ್ರಾಮಸ್ಥರು ಆಯೋಜಿಸಿದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಚಿಕ್ಕ ಮಕ್ಕಳೊಂದಿಗೆ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬ ಆಚರಣೆ ಮಾಡಿದರು. ಈ ವೇಳೆ ಊರಿನ ಗ್ರಾಮಸ್ಥರು ಹಾಗೂ ಭೀಮಣ್ಣ ಟೇನಾಯ್ಕರ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ಎಲ್ಲರಿಗೆ ಭೀಮಣ್ಣ ಅವರಿಗೆ ಶಾಲನ್ನ ಹಾಕಿ ಶುಭವನ್ನ ಕೋರ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳು ಪ್ರತಿಯೊಬ್ಬರು ಕೂಡ ಮಕ್ಕಳು ಕೂಡ ಜೋರಾದ ಚಪ್ಪಾಳೆ ಮಾಡಬೇಕು. ಮುಗಿಸ್ಕೊಂಡು ಈಗ ಕೇಕ್ ಅನ್ನ ಕಟ್ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರ ಎಲ್ಲರೂ ಕೂಡ ಶುಭವನ್ನು ಕೋರಿದ್ದಾರೆ. ಅವರಿಗೆ ಜವಾಬ್ದಾರಿ ನಮ್ಮದು. ಹಾಗಾಗಿ ತಾಯಿಯ ಆಶೀರ್ವಾದದಿಂದ ತಮ್ಮೆಲ್ಲರ ಹಿರಿಯರ ಸಲಹೆ ಸಹಕಾರದ ಯುವಕರ ಸಹಕಾರದೊಂದಿಗೆ ಇನ್ನೂ ಹೆಚ್ಚಿನ ಅಭಿವೃದ್ಧಿನ ಮಾಡ್ತಕ್ಕಂಥ ಶಕ್ತಿ ಭಗವಂತ ತಾಯಿ ಕೊಡ್ಲಿ ಅನ್ನೋದು ಮಾತನ್ನು ತಾವೆಲ್ಲರೂ ಕೂಡ ಬಹಳ ಇದೇ ರೀತಿ ವಿಶ್ವಾಸ ನಿಮ್ಗಳ ಕೃಷಿಯಲ್ಲಿ ಉದ್ಯೋಗಗಳು ಕೂಡ ಇರಲಿ. ಊರಿನ ಕಾರ್ಯಕ್ರಮದಲ್ಲಿ, ಊರಿನ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಒಟ್ಟಾಗಿ ಹೋಗ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಶಕ್ತಿ ಭಾವಿಸಲಿ ಅನ್ನೋದು ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಪ್ರೀತಿಯಿಂದ ಕೇಕನ್ನು ಕಟ್ ಮಾಡ್ತಿದ್ದಾರೆ. ಮಕ್ಕಳುಗಳ ಕಾರ್ಯಕ್ರಮದಲ್ಲಿ ಮಾಡ್ತಿದ್ದಾರೆ. ಅದು ಆಗಬಾರ್ದು. ನಾನು ಇವತ್ತು ನಮ್ಮೆಲ್ಲ ಈ ಥರಕ್ಕೆ ಆಡಂಬರದ ಜೀವನ ಮಾಡಿದ್ದಾರೆ. ಏನೇ ಕೆಲಸ ಹೇಳಿ ನಾನು ಮಾಡ್ತೀನಿ.
ಇನ್ನೊಂದು ಮಾತನ್ನು ಹೇಳಿ ತಾವೆಲ್ಲರೂ ಕೂಡ ಪ್ರೀತಿಯ ಕಣ್ಣಿಗೆ ಮುಂದೆ ಕೂಡ ಇದೇ ರೀತಿಯ ಪ್ರೀತಿ ವಿಶ್ವಾಸದ ನೆಮ್ಮದಿಯಿಂದ ಬದುಕತಕ್ಕಂಥ ಒಂದು ಶಕ್ತಿ ತಾಯಿ ಮತ್ತು ಆಂಜನೇಯ ಸ್ವಾಮಿ ಊರಿನ ಎಲ್ಲ ಗ್ರಾಮ ದೇವತೆಗಳು ದೇವರ ದೇವತೆಗಳು ನಮ್ಮ ನಿಮ್ಮೆಲ್ಲರೂ ಕೂಡ ಆರೋಗ್ಯ ನೆಮ್ಮದಿಯಿಂದ ಶಕ್ತಿಯನ್ನು ಕೊಡಿ ಮಾತನ್ನು ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಎಲ್ಲ ಸ್ನೇಹಿತರು ಸರ್ಕಾರ ಎಡಪಂಥಿ ಕವಿಗಳಿಗೆ ಹೆಚ್ಚು ಪ್ರಾಧಾನ್ಯತೆ ನೀಡುತ್ತಿದ್ದು, ದೇವರನ್ನು ಬೈದರೆ ಮಾತ್ರ ಸರ್ಕಾರ ಅಂತವರಿಗೆ ಸನ್ಮಾನ ಪ್ರಶಸ್ತಿಯನ್ನು ನೀಡುತ್ತಿದೆ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ನ ಅಧ್ಯಕ್ಷರಾದ ಅನಂತಮೂರ್ತಿ ಹೆಗಡೆ ವಿಷಾದ ವ್ಯಕ್ತಪಡಿಸಿದರು. ನಗರದ ನೆಮ್ಮದಿ ಕುಟೀರದ ರಂಗಧಾಮದಲ್ಲಿ ಮಾಸ್ಕೇರಿ ಸಾಹಿತ್ಯಾರಾಧನಾ ಸಂಸ್ಥೆ ಸಾಹಿತ್ಯ ಸಂಚಲನದ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಸರಳ ಸಾಹಿತ್ಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದರು. ನೋವಿನ ಸಂಗತಿಯನ್ನು ಕೂಡ ಹೇಳಬೇಕಾಗ್ತದೆ. ಇತ್ತೀಚಿನ ನಮ್ಮ ಸರ್ಕಾರದಲ್ಲಿ ಏನಾಗಿದೆ ಅಂತಂದ್ರೆ, ಒಳ್ಳೆಯ ಮಧುರ ಕವಿಗಳಿಗಿಂತಲೂ ಕೂಡ ಈ ಎಡಪಂಥೀಯ ಕವಿಗಳಿಗೆ ಜಾಸ್ತಿ ಪ್ರಾಧಾನ್ಯತೆ ಕೊಡುವಂಥ ಕೆಲಸ ಆಗ್ತದೆ. ಯಾರು ನಿಮಗೆ ಪ್ರಶಸ್ತಿ ಬರಬೇಕಾ, ನಿಮಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕಾ, ಮತ್ತೆ ದೊಡ್ಡ ಪ್ರಶಸ್ತಿ ಬರಬೇಕಾ, ನೀವು ಪ್ರಶಸ್ತಿ ಬರಬೇಕು ಅಂತಂದ್ರೆ ನೀವು ದೇವರನ್ನು ಬೈರಿ, ಈಶ್ವರನ ಬೈರಿ, ದೇವರ ಪ್ರಶಸ್ತಿ, ರಾಮನ ಬೈರಿ ಪ್ರಶಸ್ತಿ, ಮತ್ತೆ ಯಾರು ಹಿಂದೂ ದೇವತೆಯನ್ನು ಬೈರಿ ಪ್ರಶಸ್ತಿ, ಗೋಮಾಂಸ ಹೋಗ್ತೀನಿ ಅವ್ರ ಪ್ರಶಸ್ತಿ. ಈ ರೀತಿಯ ನಡೆ ಸರ್ಕಾರದಿಂದ ಆಗ್ತಾ ಇದೆ. ನೀವು ದೇವರನ್ನ ಬೈದ್ರೆ, ಬಹುಸಂಖ್ಯಾತ ಹಿಂದೂಗಳನ್ನು ನೀವು ಬೈದ್ರಿ ಅಂತಂದ್ರೆ ನಿಮಗೆ ದೊಡ್ಡ ಸಾಹಿತ್ಯ ಸಮ್ಮೇಳನದಲ್ಲಿ ಉದ್ಘಾಟನೆ ಅವಕಾಶ ಸಿಗ್ತದೆ. ಇದು ನಮ್ಮ ದೌರ್ಭಾಗ್ಯ. ಇದು ಇತ್ತೀಚೆಗೆ ಅಲ್ಲ, ಹಲವಾರು ವರ್ಷಗಳಿಂದ ಇಟ್ಕೊಂಡು ಬರ್ತಾ ಇದೆ. ಇದೊಂದು ರೀತಿ ಮನಸ್ಥಿತಿ ಆಗೋಗಿದೆ. ನೀವು ಸಾಹಿತ್ಯ ಅಂತ ಗುರುತಿಸ್ಕೊಳ್ಬೇಕು ಅಂತಂದ್ರೆ ನೀವು ದೇವರಿಗೆ ಬೈಬೇಕು, ಹಿಂದೂಗಳಿಗೆ ಅವಮಾನ ಮಾಡಬೇಕು. ದೇವರಿಗೆ ಅಂದ್ರೆ ಇವರಿಗೆ ಮುಸ್ಲಿಮರಿಗೆ ಹೋಗಿ ಬೈಲಿಕ್ಕೆ ಯಾರಿಗೂ ಕೂಡ ಧೈರ್ಯ ಇಲ್ಲ. ಅವ್ರು ಬೈದರು ಅಂತಂದ್ರೆ ಬಂದು ಇವರು ಸಾಹಿತ್ಯ ಬಿಡ್ತಾರೆ. ಹಿಂದೂ ದೇವರಿಗೆ ಬೈಬೇಕು. ಇದು ಒಂದು ರೀತಿಯ ವಿಚಿತ್ರವಾದಂತಹ ಮೆಂಟಾಲಿಟಿ ಆಗಿದೆ. ಅದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ನಾನು ಆಗಲೇ ನಮ್ಮ ವಂದನಾಶ್ರಮ ಅವರಿಗೆ ಕೇಳಿದೆ, ನಿಮ್ಮ ಸರ್ಕಾರದಿಂದ ಏನೇನು ಪ್ರಶಸ್ತಿ ಬಂದಿದೆ ಅಂತ ಕೇಳಿದೆ. ಇಷ್ಟು ಪುಸ್ತಕ ಬರೆದಿದ್ದೀರಲ್ಲ, ಏನು ಪ್ರಶಸ್ತಿ ಬಂದಿದೆ ನಿಮಗೆ? ಯಾವುದು ಪ್ರಶಸ್ತಿ ಸರ್ಕಾರದಿಂದ ಯಾವುದು ಬಂದಿಲ್ಲ. ಜನ ನಾವು 106 ಜನ ನಮಗೆ ಪ್ರಶಸ್ತಿ ಕೊಟ್ಟು ಸನ್ಮಾನ ಮಾಡಿದ್ದಾರೆ ಅನ್ನೋದು ನಮಗೂ ಕೂಡ ಬಂದಿದೆ, ಇರಬೇಕಾಗಿ. ಆದರೆ ಸರ್ಕಾರ ನಿಮ್ಮಂತಹ ಒಳ್ಳೆಯ ಶ್ರೇಷ್ಠ ಕವಿಗಳನ್ನ ಗುರುತಿಸಿ ನಿಮ್ಮ ಒಂದು ತಮ್ಮ ಸಾಹಿತ್ಯಕ್ಕೆ ಸರಿಯಾದಂತಹ ಯಾವುದೇ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿಲ್ಲ. ತಮಗೆ ಅಂತಲ್ಲ, ಹಲವಾರು ಜನಕ್ಕೂ ಕೂಡ ಶ್ರೇಷ್ಠವಾದ ಸಾಹಿತ್ಯಗಳಿಗೆ ಸರ್ಕಾರ ಪ್ರಶಸ್ತಿ ಕೊಡೋದಿಲ್ಲ. ಯಾರಿಗಾದ್ರೂ ಆ ರೀತಿಯ ಆಸೆ ಇದ್ದರೆ ನೀವು ನಾಳೆ ಹೋಗಿ ದೇವರಿಗೆ ಬರುವುದು. ಈಶ್ವರ ದೇವರಲ್ಲ, ರಾಮ ದೇವರಲ್ಲ, ಹಿಂದೂಗಳು ಮನುಷ್ಯರೇ ಅಲ್ಲ, ಅವರು ರಾಕ್ಷಸರು ಪ್ರಾಣಿಗಳು ಅಂತ ಹೇಳಿದ್ರೆ ತಕ್ಷಣ ಅವರಿಗೆ ಪ್ರಶಸ್ತಿ ಸಿಗುವಂತ ಕೆಲಸ ಆಗ್ತದೆ ಅಂತ ಹೇಳಿ ನಾನು ಇಚ್ಛೆ ಪಡ್ತೇನೆ. ಆಗ್ಲಿ, ಏನು ಮಾಡಲಿಕ್ಕೆ ಬರೋದಿಲ್ಲ, ಎಲ್ಲವೂ ಕೂಡ ಒಂದು ಕಾಲ ಬರ್ತದೆ. ಹಾಗೆಯೇ ಎಲ್ಲರೂ ಕೂಡ ಇತ್ತೀಚಿನ ದಿವಸದಲ್ಲಿ ಪುಸ್ತಕ ಓದುವಂತಹ ಹವ್ಯಾಸವನ್ನು ನಾವು ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳಿ ನಮ್ಮ ಕೇಳ್ಕೊಳ್ತಾ ಇದ್ದೇನೆ. ಮೊಬೈಲ್ ಯುಗದಲ್ಲಿ ಜನಕ್ಕೆ ಪುಸ್ತಕ ಓದುವಂತಹ ಹವ್ಯಾಸ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ. ನಮಸ್ಕಾರ.